ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣ ಆದಾಗಿನಿಂದ ಎಚ್.ಡಿ. ರೇವಣ್ಣ ಕುಟುಂಬಕ್ಕೆ ಒಂದಾದ್ಮೇಲೆ ಸಂಕಷ್ಟಗಳು ಬರ್ತಾನೆ ಇದೆ. ರೇವಣ್ಣ ಅವ್ರ ವಿರುದ್ಧ 2 ಕೇಸ್ ಆಯಿತು. ಭವಾನಿ ಅವರು ಕೂಡ ಕಾನೂನು ಸಂಕಷ್ಟ ಎದುರಿಸಬೇಕಾಯಿತು. ಈಗ ಸೂರಜ್ ರೇವಣ್ಣ ಸರದಿ ಏನಿದೆ ಹಾಗಾದ್ರೆ? ಆ ಕುರಿತಾದ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲದ ಸಂಕಷ್ಟಗಳ ಸರಮಾಲೆ. ಪ್ರಜ್ವಲ್ ರೇವಣ್ಣ ಬಳಿಕ ಸೂರಜ್ ವಿರುದ್ಧ ದೂರು. ಸೂರಜ್ ರೇವಣ್ಣ ವಿರುದ್ಧ ಸಲಿಂಗಕಾಮದ ಆರೋಪ. ಪ್ರಜ್ವಲ್ ಪೆನ್ ಡ್ರೈವ್ ಕೋಲಾಹಲದಿಂದ ಹಿಡಿದು ಇಲ್ಲಿಯವರೆಗೂ ರೇವಣ್ಣ ಕುಟುಂಬಕ್ಕೆ ಸಂಕಷ್ಟಗಳ ಸರಮಾಲೆಯೇ ಎದುರಾಗಿದೆ. ರೇವಣ್ಣ ಜೈಲಿಗೆ ಹೋಗಿ ಬಂದಿದ್ದಾಯ್ತು, ಪ್ರಜ್ವಲ್ ಕೂಡ ಸೆರೆಮನೆ ಸೇರಿದ್ದಾಯ್ತು. ಭವಾನಿ ರೇವಣ್ಣಗೂ ಸಂಕಷ್ಟ ತಪ್ಪಲಿಲ್ಲ. ಇದೀಗ ರೇವಣ್ಣರ ಹಿರಿಯ ಪುತ್ರ ಸೂರಜ್ ವಿರುದ್ಧ ಸಲಿಂಗಕಾಮದ ಆರೋಪ ಕೇಳಿಬಂದಿದೆ. ಎಂಎಲ್ಸಿ ಸೂರಜ್ ರೇವಣ್ಣಗೆ ಬ್ಲಾಕ್ ಮೇಲ್ ಮಾಡಿದ್ದಾರೆ ಅಂತ ಕಾರ್ಯಕರ್ತನ ವಿರುದ್ಧ ಸೂರಜ್ ಆಪ್ತ ಶಿವಕುಮಾರ್ ಹೊಳೆನರಸೀಪುರ ಪೊಲೀಸರಿಗೆ ದೂರು ನೀಡಿದ್ರು. ಆದ್ರೀಗ ಬ್ಲಾಕ್ ಮೇಲ್ ಆರೋಪಕ್ಕೆ ಸಂತ್ರಸ್ತ ಪ್ರತ್ಯಾರೋಪ ಮಾಡಿದ್ದಾರೆ. ಸೂರಜ್ ರೇವಣ್ಣ ವಿರುದ್ಧ ಸಲಿಂಗಕಾಮದ ಆರೋಪ ಮಾಡಿದ್ದಾರೆ. ಜೂನ್ 16ರಂದು ತೋಟದ ಮನೆಯಲ್ಲಿ ದೌರ್ಜನ್ಯ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ಈ ಬಗ್ಗೆ ಗೃಹ ಸಚಿವ ಹಾಸನ ಎಸ್ಪಿ ಸಿಎಂ ಸಿದ್ದರಾಮಯ್ಯ ಅವರಿಗೂ ಇಮೇಲ್ ಮೂಲಕ ಸಂತ್ರಸ್ತ ದೂರು ನೀಡಿದ್ದಾರೆ. ನೀವು ದೂರು ಯಾವಾಗ ಕೊಟ್ರಿ? ನಾನು ಹಾಸನ್ ಎಸ್ಪಿ ಆಫೀಸ್ಗೆ ಮತ್ತೆ ಇಮೇಲ್ ಮುಖಾಂತರನೇ ಹಾಕಿರೋದು. ಗೃಹ ಸಚಿವರಿಗೆ, ಮುಖ್ಯಮಂತ್ರಿಗಳಿಗೆ ತೋರಿಸ್ತೀನಿ. ಸಂತ್ರಸ್ತ ಸೂರಜ್ ಮಾತನಾಡಿದ್ದು ಎನ್ನಲಾದ ಆಡಿಯೋ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ರಿಲೀಸ್. ಸೂರಜ್ ಬ್ಲಾಕ್ ಮೇಲ್ ಆರೋಪ ಬೆನ್ನಲ್ಲೇ ಆಡಿಯೋ ಬಾಂಬ್ ಸ್ಫೋಟವಾಗಿದೆ. ಸಂತ್ರಸ್ತ ಸೂರಜ್ ಮಾತನಾಡಿದ್ದು ಎನ್ನಲಾದ ಆಡಿಯೋ ಹೊರಬಿದ್ದಿದೆ. ಆಡಿಯೋದಲ್ಲಿ ನಡೆದ ಘಟನೆಯ ಬಗ್ಗೆ ಮಾತುಕತೆಯಾಗಿದ್ದು ಏನೇನ್ ಮಾತನಾಡಿದ್ರು ಅಂತ ನೀವೇ ಕೇಳಿ. ವಿಷಯ ಹೋಗಿದೆ, ಅದ್ ಬೇಡ, ಕುತ್ಕೊಂಡು ಮಾತಾಡೋಣ ಆಯ್ತಾ? ತಲೆ ಕೆಡಿಸ್ಕೊಳಕ್ ಹೋಗ್ತಾರೆ. ಏನು ಮಾಡೋದು ನನಗೆ ಗೊತ್ತಿಲ್ಲ. ನಾನು ಅದಕ್ಕೆ ನಿಮ್ಮನ್ನೇ ಹೇಳಿ ಅಂತ ರಾತ್ರಿ ಮೆಸೇಜ್ ಹಾಕಿದ್ದೆ. ಏನಾದರೂ ಹೇಳಿ ಏನು ಮಾಡೋದು ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿ. ಈಗ ನಾನು ಬೆಳಕಿಗಡೆ ಬಂದು ಮಾತಾಡಿದ್ರೆ ಹೇಳ್ಬೋದು, ಎದುರುಗಡೆ ಹೆಂಗ್ ಬಿಟ್ಬಿಡ್ತಾರೆ ಹೇಳಿ? ಇವಾಗ ಅಲ್ಲಿಗೆ ಬರಕ್ ಬಿಟ್ಬಿಡ್ತಾರ? ಇವಾಗ ಅಲ್ಲಿಗೆ ಹೆಂಗ್ ಕಳಿಸ್ತಾರ? ಇವಾಗ ಅವ್ರ ಮೊದ್ಲೇ ಬೈದಲ್ಲ ಅವ್ರ. ಮತ್ತೇನಾರ ಇದ್ ಮಾಡಿದ್ರೆ ನನಗೂ ಭಯ ಇದೆ. ಹೆಂಗಿರು ವಾಟ್ಸ್ಆಪ್ ಕಡೆ ಯಾರು ಗೊತ್ತಾಗಲ್ಲ, ಏನ್ ಮಾಡ್ಬೇಕು ಅಂತ ಹೇಳುವ ಅದನ್ನಾದ್ರು ಮಾಡಿ. ಹೆಂಗಿರು ವಾಟ್ಸ್ಆಪ್ ಕಡೆ ಯಾರು ಗೊತ್ತಾಗಲ್ಲ, ಏನ್ ಮಾಡ್ಬೇಕು ಅಂತ ಹೇಳುವ ಅದನ್ನಾದ್ರು ಮಾಡಿ. ನನಗೆ ಗೊತ್ತಿಲ್ಲ, ನೀವ್ ಹೇಳ್ಬೇಕು. ಏನ್ ಮಾಡ್ಲಿ ನೀವ್ ಹೇಳಿ. ಸ್ವಲ್ಪ ಅಮೌಂಟ್ ಏನಾದ್ರು ಕೊಟ್ಟು ಕಳಿಸ್ತೀನಿ. ಅದೇ ಆಡಿಯೋ ಜೊತೆ ವಾಟ್ಸ್ಆಪ್ ಚಾಟ್ ಕೂಡ ರಿಪಬ್ಲಿಕ್ ಕನ್ನಡಗೆ ಲಭ್ಯವಾಗಿದೆ. ಸಂತ್ರಸ್ತ ಯುವಕ ತನ್ನ ಅಳಲು ತೋಡ್ಕೊಂಡ ಮೆಸೇಜ್ ಹಾಗೂ ವಾಯ್ಸ್ ಕಾಲ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಸೂರಜ್ ವಿರುದ್ಧ ಸಂತ್ರಸ್ತ ಅನೈಸರ್ಗಿಕ ಲೈಂಗಿಕ ದೌರ್ಜನ್ಯದಡಿ ಹೊಳೆನರಸೀಪುರ ಠಾಣೆಗೆ ಅಧಿಕೃತ ದೂರು ನೀಡುವ ಸಾಧ್ಯತೆ ಇದೆ. ಪೊಲೀಸರು ಪ್ರಕರಣವನ್ನ ಕೈಗೆತ್ತಿಕೊಂಡು ತನಿಖೆ ನಡೆಸಿದ ಬಳಿಕವಷ್ಟೇ ನಿಜಾಂಶ ಗೊತ್ತಾಗಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.